ನಾನು ಚಿಕ್ಕವಳಿದ್ದಾಗ ಮುತ್ತು ಮಾವ ತಮ್ಮ ಕೈಯಾರೆ ನನ್ನ ಕೈ ತುತ್ತು ತಿನ್ನಿಸ್ತಿದ್ರು. ಅದೇ ಥರ ಈಗಲೂ ನನ್ನ ಕೈ ತುತ್ತು ತಿನ್ಸಿದ್ರೆ ಹೇಗಿರುತ್ತೆ ಅಂತ ನೆನ್ಸ್ಕೊತಾ ಇದ್ದೆ. ಆದರೆ ಈಗ ಮುಖಕ್ಕೆ ಮುಖ ಕೊಟ್ಟು ಸರಿಯಾಗಿ ಮಾತೇ ಆಡಲ್ಲ ಮುತ್ತು ಮಾವ. ನನ್ನ ಕನ್ಸುಗಳೆಲ್ಲ ಕನಸಾಗೆ ಉಳಿಯುತ್ತೆ ಹೊರತು ಯಾವುದು ನನ್ಸಾಗಲ್ಲ. ಈ ಮ್ಯಾರೇಜ್ ಸರ್ಟಿಫಿಕೇಟ್ ನನ್ನ ಕೈಲಿ ಇರೋವರೆಗೂ ಈ ಮನೇಲಿ ಏನು ಬೇಕಾದರೂ ಮಾಡ್ಬೋದು. ಬೆಳ್ಳಿ, ನಿನಗೋಸ್ಕರ ಶಕಲಕ್ಕ ಬೂಮ್ ಬೂಮ್ ಮ್ಯಾಜಿಕ್ ಮಾಡೇ ಮಾಡ್ತೀನಿ, ನೋಡ್ತಾ ಇರೋ. ಪೂಜಾ, ನೀನು ಮುತ್ತು ಮಾವಂಗೆ ಅಪ್ಪ ತಂದಿರೋ ಚಿಕ್ಕುಂಗ್ರನೇ ಕೊಟ್ಟೆ ಅಂತ ಹೇಳಿದೆ. ಅದನ್ನು ಕೊಡೋದಕ್ಕೂ ಮುಂಚೆ 100 ಸಲ ಚೆಕ್ ಮಾಡಿದ್ದೀನಿ ಅಂತಲೂ ಹೇಳಿದೆ. ಆದರೂ ಆ ಉಂಗ್ರ ಹೇಗೆ ಕರೆಕ್ಟಾಗಿ ಬೆಳ್ಳಿಗೆ ಫಿಟ್ ಆಯಿತು? ಅದೇ ನನಗೂ ಗೊತ್ತಾಗ್ತಿಲ್ಲ ಮಾಯಾ. ಮಾಯಾ, ರಾಜ ಬಂದ ಕಣ. ರಾಜಪ್ಪ ಕೂತ್ಕೋ. ನೀನು ಆಡ್ತಿರೋ ಡ್ರಾಮಾ ನೋಡೋಕ್ಕೆ ಚೇರ್ ಹಾಕೊಂಡು ಕೂತ್ಕೋ ಅಂತ ಹೇಳ್ತಾ ಇದೀಯ. ನಾನಾ? ಡ್ರಾಮಾನಾ? ಎಸ್, ನೀನೇ. ನಾನು ನಿನ್ನ ಮುಂಚೆನೇ ಹೇಳಿದೆ, ಬೆಳ್ಳಿ ವಿಷಯಕ್ಕೆ ನೀನು ಹೋದ್ರೆ ಅದು ನಿನ್ಗೆ ಉಲ್ಟಾ ಹೊಡೆಯುತ್ತೆ ಅಂತ. ಆದರೆ ನೀನು ನನ್ನ ಮಾತು ಕೇಳೋದೇ ಇಲ್ಲ ಅಂತೀಯ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಈ ಮನೆ ಸೊಸೆ ಆಗೋ ಯೋಗ್ಯತೆ ನಿನಗಿಲ್ಲ ಮಾಯಾ. ಅದು ನಿನಗೆ ದಕ್ಕೋದು ಇಲ್ಲ. ಚಿಕ್ಕುಂಗ್ರ ಹೋಗಿ ಹ್ಯಾಕೆ ದೊಡ್ಡುಂಗ್ರ ಆಯಿತು ಅಂತ ಯೋಚನೆ ಮಾಡ್ತಾ ಇದೆಯಾ? ಚಿಕ್ಕುಂಗ್ರ ದೊಡ್ಡುಂಗ್ರ ನೀನೇನು ಹೇಳ್ತಿದ್ದೀಯ ನನಗೊಂದು ಅರ್ಥ ಆಗ್ತಿಲ್ಲ ರಾಜ. ನೀನು ಮಾಡಿರೋ ಪ್ಲಾನ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಆದರೆ ನೀನು ಹಾಕಿರೋ ಪ್ಲಾನ್ ಢಮಾರ್ ಆಯಿತು. ನೀನು ಮಾಡಿಸಿ ಚಿಕ್ಕುಂಗ್ರ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೆ ಅಲ್ವಾ? ನೋಡು, ನೋಡು. ಓ, ನಿನಗೆ ಕಣ್ ಕಾಣಿಸಲ್ಲ ಅಲ್ವಾ? ಕುರುಡಿ. ಒಂದು ನಿಮಿಷ. ಈಗ ಗೊತ್ತಾಯ್ತಲ್ವಾ ಯಾವ ಉಂಗುರ ಅಂತ? ನಿನಗೆ ಎಷ್ಟೇ ಹೇಳಿದ್ರು ಮನೆ ಹಾಳು ಬುದ್ಧಿನ ನೀನು ಬಿಡೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬೆಳ್ಳಿಗೆ ಹಾಕೋ ಉಂಗುರನ ನಾನು ಇಟ್ಕೊಂಡು ಬೇರೆ ಉಂಗುರನ ನಿನಗೆ ಕೊಟ್ಟಿದ್ದು. ನೀನೇನು ಮಾಡಿದೆ? ಚಿಕ್ಕ ಉಂಗುರ ಆಗಿ ಬದಲಾಯಿಸಿದೆ. ಆದರೆ ನಾನೇನು ಮಾಡಿದೆ ಗೊತ್ತಾ? ಎಸ್, ನನ್ನ ಕೈಲಿ ದೊಡ್ಡ ಉಂಗುರನ ಈ ಚಿಕ್ಕ ಉಂಗುರ ಜೊತೆ ಬದಲಾಯಿಸಿದವನು ನಾನೇ. ಆದರೆ ಈ ವಿಷಯ ನಿನಗೂ ಗೊತ್ತಾಗಲಿಲ್ಲ, ಮುತ್ತು ಸರ್ಗೂ ಗೊತ್ತಾಗಲಿಲ್ಲ. ಈ ವಿಷಯದಿಂದ ಖುಷಿ ಪಟ್ಟಿದ್ದು ಮಾತ್ರ ಬೆಳ್ಳಿ. ಆದರೆ ಬೇಜಾರು ಮಾಡ್ಕೊಂಡಿದ್ದು ನನ್ನ ಒನ್ ಆ್ಯಂಡ್ ಓನ್ಲಿ ಮಾಯಾ ಡಾರ್ಲಿಂಗ್. ಐ ಆಮ್ ವೆರಿ ಸಾರಿ ಮಾಯಾ. ಇವತ್ತು ಮುತ್ತು ಸರ್ ಬೆಳ್ಳಿಗೆ ಉಂಗುರ ಹಾಕಿದಾಗೆ ನಾಳೆ ತಾಳಿ ಕಟ್ಟೋ ಟೈಮು ಬಂದೇ ಬರುತ್ತೆ. ಆ ತಾಳಿನ ನೀನೇ ತಗೊಂಡೋಗಿ ಕೊಡ್ತೀಯ. ನೆನ್ಪಲ್ಲಿಟ್ಕೋ. ನನಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ ರಾಜ? ಬೆಳ್ಳಿಗೆ ನೀನು ಕೊಟ್ಟಿರೋ ಹಿಂಸೆಗಿಂತ ಇದೇನು ದೊಡ್ಡದಲ್ಲ ಮಾಯಾ. ಸೊ ನೆಕ್ಸ್ಟ್ ನೀನು ಏನು ಮಾಡಬೇಕು ಅನ್ನೋದನ್ನ ನಾನು ನಿನ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ರೆಸ್ಟ್ ತಗೋ ಮಾಯಾ ಡಾರ್ಲಿಂಗ್. ಸಿ ಯು. ಮಾಯಾ, ಇವನೇನು ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾನೆ?
ಅವ್ನು ಹೋದ್ನಾ ನೋಡು. ಮಾಯಾ, ನೀನೀಗ ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು. ಹಾಂ, ಏನು ನಿಂದು? ಸ್ವಲ್ಪ ಮೆಲ್ಲಗೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಸರಿ ಹೇಳು, ನಾನೇನು ಮಾಡ್ಬೇಕೀಗ? ಚಿಚಿ 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 ಚಿ ಕೇಳೋದಕ್ಕೆ ಅಸಹ್ಯವಾಗಿದೆ. ಇನ್ಮೇಲೆ ಇದೇ ಥರ ಮಾತಾಡೋಣ, ಓಕೆನಾ? ಈಗ ಬೆಳ್ಳಿ ಹಾಲಲ್ಲಿ ಮನೆ ಒರೆಸ್ತಾ ಇದ್ದಾಳೆ. ಈಗ ನೀನೇನು ಮಾಡ್ತೀಯ ಅಂದರೆ ನಿನ್ನ ಫ್ರೆಂಡನ್ನ ಅಲ್ಲಿ ಕಳಿಸಿ ಸೋಫಾನ ದಾರಿಗಡ್ಡ ಇಳಿಸ್ತೀಯ. ಇಟ್ಟಾದ್ಮೇಲೆ ಏನು ಮಾಡ್ತೀಯ ಗೊತ್ತಾ? ನೀನು ಕೆಳಗಡೆ ನೇರವಾಗಿ ಬಂದು ಸೋಫಾ ಕಾಲಿಗೆ ತಗಲ್ಸ್ಕೊಂಡು ಬಿದ್ದೋಗಿ ಕಿಟಾರ್ ಅಂತ ಕಿರ್ಚ್ಕೋಬೇಕು. ನೀನು ಕಿರ್ಚ್ಕೊಳ್ಳೋ ಸೌಂಡ್ಗೆ ಪಕ್ಕದೂರ್ನವರೇ ಓಡ್ ಬರ್ತಾರೆ. ಅಂಥದ್ರಲ್ಲಿ ಪಕ್ಕದಲ್ಲೇ ರೂಮಲ್ಲಿರೋ ಮುತ್ತು ಮಾಮ ಬರಲ್ವಾ? ಅವ್ರು ಬಂದೇ ಬರ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಆಗ ನೀನೇನು ಹೇಳ್ತೀಯ ಹೇಳು? ಬೆಳ್ಳಿನೆಲ್ಲ ಒರೆಸ್ತಾ ಇದ್ಲು, ಸೋಫಾನ ತಂದು ದಾರಿಗೆ ಇಟ್ಟಿದ್ಲು, ನನಗೆ ಗೊತ್ತಿಲ್ಲದೆ ತಗಲ್ಸ್ಕೊಂಡು ಬಿದ್ದುಬಿಟ್ಟೆ ಅಂತ ಹೇಳಬೇಕು. ಹೇಳ್ತೀಯ ಅಲ್ವಾ? ನಾನು ಆ ಥರ ಮಾಡಿದ್ರೆ ಮುತ್ತು ಮಾವ ಬೆಳ್ಳಿಗೆ ಬೈಯಲ್ವಾ? ಬೈತಾರೆ. ಬೈಬೇಕು ಅಂತಾನೆ ಅಲ್ವಾ ಈ ಐಡಿಯಾ ಕೊಡ್ತಾ ಇರೋದು ಚಿನ್ನ. ನೀನು ಹೇಳ್ತಿರೋ ವಿಷಯದಲ್ಲಿ ಏನೋ ಇದೆ. ಅದೇನು ಅಂತ ಗೊತ್ತಾಗೋವರೆಗೂ ನಾನು ನೀನು ಹೇಳ್ದ ಕೇಳಲ್ಲ. ನೀನು ಕೇಳ್ತೀಯಾ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೇಳಲಿಲ್ಲ ಅಂದರೆ ಮುತ್ತು ಸರ್ ರೂಮಲ್ಲಿ ಅಕೌಂಟ್ ಬುಕ್ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಲಾಸ್ಟ್ ಪೇಜಲ್ಲಿ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ. ನೀನೀಗ ನನ್ನ ಮಾತು ಕೇಳಲಿಲ್ಲ ಅಂದರೆ ಆ ಮ್ಯಾರೇಜ್ ಸರ್ಟಿಫಿಕೇಟ್ ಮುತ್ತು ಸರ್ ಕೈಗೆ ಸೇರುತ್ತೆ. ಆಮೇಲೆ ಇಷ್ಟು ದಿನ ನೀನು ಮುಚ್ಚಿಟ್ಕೊಂಡು ಬಂದಿರೋ ಸತ್ಯ ಇವತ್ತು ನೀನೇ ತೋರಿಸ್ಕೊಟ್ಟಾಗ ಆಗುತ್ತೆ. ಮಾಯಾ, ಇವತ್ತೇ ಈ ಮನೇಲಿ ನಿಂದು ಕೊನೆ ದಿನ ಅನ್ಸುತ್ತೆ. ಅಯ್ಯೋ ಪಾಪ. ಈಗ ನೀನು ಮುತ್ತು ಸರ್ನ ಹಾಲಿಗೆ ಬರೋಕೆ ಮಾಡಬೇಕು. ಅವ್ರು ಹಾಲಿಗೆ ಬರಬೇಕು ಅಂದರೆ ನೀನು ನಾನು ಹೇಳ್ದಾಗ ಮಾಡಬೇಕು. ಮಾಡಲಿಲ್ಲ ಅಂದರೆ ಮೇಘನಾ, ಬೇಗ ಕೆಳಗಡೆ ಹೋಗ್ಬಿಟ್ಟು ಚೇರ್ ಅಡ್ಡಾಡು. ಹೋಗು. ಯಾಕೆ ಅಡ್ಡ ಇಡಬೇಕು? ಇಡೋಗು ಅಂದ್ರೆ ಪ್ರಶ್ನೆ ಕೇಳ್ತಿದ್ಯಾ? ಹೋಗಿಡೋಗು. ಹಲೋ, ನಾನು ಹೇಳಿದ್ದೀನಿ, ಅವಳು ಹೋಗ್ತಿದ್ದಾಳೆ. ಈಗ ನೀನೇನು ಮಾಡ್ತೀಯ ಗೊತ್ತಾ? ಕ್ವಶನ್ ಮಾಡಬಾರ್ದು. ನಾನು ಹೇಳಿದ್ದನ್ನು ಮಾಡ್ತಾ ಹೋಗಬೇಕು. ಓಕೆ, ಬಾಯ್. ರಾಜ 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 ಎಲ್ಲೋದ್ರೂ ಇವನ್ ಕಾಟ ತಪ್ಪಲ್ಲ. ಒಂದಲ್ಲ ಒಂದ್ ಕಡೆ ನೀ ನನ್ನ ಹತ್ರ ಸಿಕ್ಕಾಕೋದ್ಯಾ ಕಣೋ. ಅವ ನಿನಗೆ ಹೇಗ್ ಚಿತ್ರ ಹಿಂಸೆ ಕೊಡ್ತೀನಿ ಅಂತ ನೋಡ್ತಿರು. ಗೊತ್ತಾಗದೇ ಇರೋ ಹಾಗೆ ಎಲ್ಲೋ ದೂರ ನಿಂತು ಟೆಸ್ಟ್ ಮಾಡ್ತಿದ್ಯಾ? ಕಣ್ಣಿದೆ ಅಂದಾಗಲೇ ಸುತ್ತ ಗಮನ ಕೊಡ್ತಿದ್ದೆ, ಇನ್ನು ಈಗ ಕೇಳಬೇಕಾ? ರಾಜ, ಈ ವಿಷಯದಲ್ಲೂ ನಾನೇ ಗೆಲ್ಲೋದು ನೋಡ್ತಿರು. ಅಯ್ಯೋ ಮಾಯಕ, ಏನಾಯ್ತು ಮಾಯಕ?
ಏನಾಯ್ತು ಮಾಯ? ಅದಕ್ಕೆ ಕಾಲು ತುಂಬಾ ನೋವಿದೆ, ಅದಕ್ಕೆ ತಡ್ಕೊಳಕ್ಕಾಗ್ತಿಲ್ಲ. ಏನಾಯ್ತು? ಮಾಯಾ ಏನಾಯ್ತು ಮಾಯಾ? ಮಾವ ಚೇರ್ ಅಡ್ಡ ಇತ್ತು, ಕಾಲು ಹಿಡಿದು ಬಿದ್ದುಬಿಟ್ಟೆ. ಮನೆ ತುಂಬಾ ವಸ್ತುಗಳಿರುತ್ತೆ, ನೀನು ನೋಡ್ಕೊಂಡು ಯಾರನ್ನಾದ್ರೂ ಕರ್ಕೊಂಡು ಓಡಾಡ್ಬೇಕು ಅಲ್ವಾ ಮಾಯಾ? ಶರ್ಮಿಳಾ ಇದ್ದಾಳೆ, ಬೆಳ್ಳಿ ಇದ್ದಾಳೆ, ಯಾರನ್ನಾದ್ರೂ ಕರೆದಿದ್ರೆ ಬರ್ತಿದ್ರು. ಇಲ್ಲ ಮಾವ, ನನಗೆ ಕಣ್ಣಿನ ಪ್ರಾಬ್ಲಮ್ ಬಂದಾಗಿಂದ ಎಲ್ಲೆಲ್ಲಿ ಏನೇನಿದೆ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಮೆಟ್ಲಿಂದು ಕೆಳಗೆ ಬಂದ ತಕ್ಷಣ 10 ಅಡಿ ದೂರದಲ್ಲಿ ಚೇರ್ ಇರುತ್ತೆ, ಅಕ್ಕಪಕ್ಕ ಓಡಾಡೋಕ್ಕೆ ಜಾಗ ಇರುತ್ತೆ. ಆ ಧೈರ್ಯದ ಮೇಲೆ ಬಂದೆ. ಆದರೆ ಮೋಸ್ಟ್ಲಿ ಇವತ್ತು ಹಾಲ್ ಕ್ಲೀನ್ ಮಾಡುವಾಗ ಯಾರೋ ಚೇರ್ನ ಸೈಡಿಗೆ ಇಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಕಾಲು ಹಿಡ್ವಿ ಬಿದ್ದೆ. ತುಂಬ ನೋವಾಗ್ತದೆ ಮಾವ. ಹಾಲ್ ಕ್ಲೀನ್ ಮಾಡ್ತಿದ್ದಿದ್ಯಾರು? ಇನ್ಯಾರಣ್ಣ? ಈ ಬೆಳ್ಳಿನೇ. ಏನಿದೆಲ್ಲ? ಅವಳಿಗೆ ಕಣ್ಕಾಣಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತಿಲ್ವಾ? ಅಂದಮೇಲೆ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ಅದು ಬಿಟ್ಟು ಅಲ್ಲೊಂದು ಇಲ್ಲೊಂದು ತೆಗೆದಿಟ್ರೆ ಅವಳಿಗೆ ಪೆಟ್ಟಾಗಲ್ವಾ? ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಬೇಕು. ಇದೇನೋ ಚಿಕ್ಕ ಇಟ್ಟು ಔಷಧಿ ಹಚ್ಚರೆ ಸರಿ ಹೋಗುತ್ತೆ. ಒಂದ್ ವೇಳೆ ತಲೆಗೇನಾದ್ರೂ ಪೆಟ್ಟು ಬಿದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಇಷ್ಟೊಂದು ಕೇರ್ಲೆಸ್ ಆದ್ರೆ ಕಷ್ಟ. ಕಣ್ಣು ಸ್ವಲ್ಪ ಭೂಮಿ ಮೇಲಿರ್ಲಿ. ಇನ್ನೊಂದ್ಸರಿ ಈ ರೀತಿ ತಪ್ಪು ಮಾಡಲ್ಲ ಮಾವ, ನನ್ನ ಕ್ಷಮಿಸಿ. ಮುತ್ತು ಸರ್, ಇದರಲ್ಲಿ ಬೆಳ್ಳಿದೇನು ತಪ್ಪಿಲ್ಲ. ನಾನು ಮೇಲಿಂದ ನಿಂತು ಗಮನಿಸ್ತಾ ಇದ್ದೆ ಸರ್. ಆ ಕುರ್ಚಿನ ಪಕ್ಕಕ್ಕೆ ಎತ್ತಿಟ್ಟಿದ್ದು ಮಾಯಾ ಫ್ರೆಂಡ್ ಮೇಘನ. ಬೆಳ್ಳಿ ಅಲ್ಲ. ಆ ಕುರ್ಚಿನ ಪಕ್ಕಕ್ಕೆ ಎತ್ತಿಟ್ಟಾಗ ನನಗೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಆದರೆ ಆಮೇಲೆ ಗೊತ್ತಾಯ್ತು, ಅದನ್ನ ಮಾಯನ್ ಬೀಳ್ಸೋದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ. ಏನ್ ಹುಡುಗಾಟ ಆಡ್ತಿದ್ದೀರಾ? ಬೆಳ್ಳಿ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಕ್ಕೆ ಅವಳನ್ನ ಬೈದಿದ್ದೀನಿ. ನೀವು ನೋಡಿದ್ರೆ ಗೊತ್ತಿದ್ದು ತಪ್ಪು ಮಾಡ್ತಿದ್ದೀರಾ. ಫ್ರ್ಯಾಂಕ್ ಮಾಡೋಕೆ, ತಮಾಷೆ ಮಾಡೋಕೆ ಇದನ್ನ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ದೀರಾ? ಅದಕ್ಕೆ ಅಂತ ಒಂದು ಜಾಗ ಇರುತ್ತೆ, ಅಲ್ಲೋಗಿ ಇದನ್ನೆಲ್ಲ ಇಟ್ಕೊಳ್ಳಿ. ಮಾಯನ್ಗೇನಾದ್ರೂ ಆಗಿದ್ರೆ ಯಾರು ಹೊಣೆ? ಸಾರಿ ಸರ್, ಗೊತ್ತಾಗದೆ ಈ ಥರ ತಪ್ಪು ಮಾಡಿಬಿಟ್ಟೆ. ಸಾರಿ ಹೇಳಿದ್ರೆ ಸರಿ ಹೋಗುತ್ತಾ? ನೀನು ಪ್ರತಿಯೊಂದು ವಿಚಾರದಲ್ಲೂ ಇದೇ ಆಗಿದೆ. ಯಾಕೆ ಹೀಗೆಲ್ಲ ಆಡಿ ನಾನು ಪ್ರಾಣ ತಿಂತಿದ್ಯಾ ಹೇಳು? ಕಣ್ ಕಾಣದೇ ಇರೋ ನನಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಈ ರೀತಿ ಕೆಳಗೆ ಬೀಳಿಸಿ ತಮಾಷೆ ನೋಡ್ತಿದ್ಯಲ್ಲ, ಇದೆಲ್ಲ ಸರಿಯಲ್ಲ. ಛೇ, ನಿನ್ನ ನನ್ನ ಫ್ರೆಂಡ್ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಮೊದಲು ಹೋಗಿ ಬೆಳ್ಳಿ ಹತ್ರ ಕ್ಷಮೆ ಕೇಳು. ಹೋಗು. ಹೋಗ್ತೀನಿ. ಬೆಳ್ಳಿ, ನನ್ನನ್ನು ಕ್ಷಮಿಸ್ಬಿಡು. ಇನ್ನೊಂದ್ಸತಿ ನಾನು ಈ ರೀತಿ ನಡ್ಕೊಳ್ಳಲ್ಲ. ಅಯ್ಯೋ, ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತೀರಾ? ಬೆಳ್ಳಿ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ಅಕ್ಕ, ಇಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟು ದೊಡ್ಡ ಮಾತೆಲ್ಲ ಯಾಕಕ್ಕ? ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಈ ರೀತಿ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ಮಾಯಾ, ತಿನ್ನಕ್ಕೇನಾರು ತಗೊಂಬರ್ಲಾ? ಬೇಡ ಅದಕ್ಕೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸರಿ, ಬಾ ರೆಸ್ಟ್ ಮಾಡು.
ತುಂಬ ಕಾಲು ನೋವ್ತಿದ್ಯಾ ಮಾಯಾ? ಯಾರು ಯಾರು? ನಾನೇ ರಾಜಕುಮಾರ. ಮಾಯಾ ಡಾರ್ಲಿಂಗ್, ನಡೆದಿದ್ದೆಲ್ಲ ಕಿವಿಗೆ ಬಿತ್ತ? ಅಯ್ಯೋ ಪಾಪ, ನಿನ್ನ ಕಣ್ಣು ಬೇರೆ ಕಾಣಿಸ್ತಾ ಇಲ್ಲ. ಇಲ್ಲ ಅಂದಿದ್ದಿದ್ರೆ ಮುತ್ತು ಸರ್ ಬೆಳ್ಳಿನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅನ್ನೋದನ್ನ ನೋಡ್ಬೋದಾಗಿತ್ತು. ಯು ಮಿಸ್ಡ್ ಇಟ್. ಏನಂದೆ ನೀನು? ಮುತ್ತು ಸರು ಬೆಳ್ಳಿನ ಮಾತಾಡ್ಸೋದಿಲ್ವಾ? ಅವ್ರು ಮಾತಾಡ್ಸಿದ್ದು ಆಯ್ತು, ಬೆರಳಿಗೆ ರಿಂಗ್ ಹಾಕಿದ್ದು ಆಯ್ತು. ಇನ್ನೇನೇ ಇದ್ರು ಪೆಪೆಪೆ ಡುಮ್ ಡುಮ್ ಪೆಪೆಪೆ ಡುಮ್ ಡುಮ್ ನಾನೇ ನಿನ್ನ ಗಂಡ ಕೇಳಲೇ, ಹೇಳಿ ಕಳ್ಸು ನಿನ್ನ ಡ್ಯಾಡಿಗೆ. ಇದರಿಂದ ನಿನಗೇನು ಸಿಗುತ್ತೆ ರಾಜ? ನಿನ್ನ ಮೈಲಿರೋ ಕೊಬ್ಬನ್ನ ಕರಗಿಸಿದ ಖುಷಿ ನನಗೆ ಸಿಗುತ್ತೆ. ಹಾಗೆ ಮುತ್ತು ಬೆಳ್ಳಿ ಮದುವೆನ ನಿನ್ನ ಕೈಯಾರೆ ನೀನು ಮಾಡಿಸ್ತೀಯ. ಆ ದಿನ ಜಾಸ್ತಿ ದೂರ ಇಲ್ಲ. ಕೌಂಟ್ ಡೌನ್ ಸ್ಟಾರ್ಟ್. ಈ ಮನೆಯಲ್ಲಿ ನೆಕ್ಸ್ಟ್ ಮರ್ಯಾದೆ ಹೋಗೋದು ನಿಂದೆ. ಮರ್ಯಾದೆ ನನಗಿದ್ರೆ ಅಲ್ವಾ ಅಂತ ಅನ್ಕೋತಿದ್ಯಲ್ಲ? ಅನ್ಕೋ ಪರವಾಗಿಲ್ಲ. ನೀನಾಗಲಿ, ನೀನು ಈ ಫ್ರೆಂಡ್ಸ್ ಆಗಲಿ, ಬೆಳ್ಳಿ ಕಾಲು ಧೂಳಿಗೂ ಸಮ ಇಲ್ಲ. ಆದರೂ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಈ ಮನೇಲಿ ಬಿತ್ತಿದ್ದೀರ ಅಲ್ವಾ? ಮಾಯಾ ಡಾರ್ಲಿಂಗ್, ಇದು ಜಸ್ಟ್ ಬಿಗಿನಿಂಗ್. ಎಂಡಿಂಗ್ ತುಂಬ ವರ್ಸ್ಟಾಗಿರುತ್ತೆ. ಅಲ್ಲಿವರೆಗೂ ಆರಾಮಾಗಿ ರೆಸ್ಟ್ ತಗೋ. ಹಲೋ ಮಿಸ್ ಪೂಜಾ, ಮೇಡಮ್ನ ನಿಧಾನವಾಗಿ ಕರ್ಕೊಂಡು ಹೋಗಿ. ಪಾಪ ಕಾಲು ಬೇರೆ ನೋವಾಗಿದೆ, ಮಿಕ್ಕಿದ್ದನ್ನು ನಾಳೆ ನೋಡ್ಕೋತೀನಿ. ಬಾಯ್ ಮಾಯಾ ಡಾರ್ಲಿಂಗ್. ಬಾ ಪೂಜಾ. ಕುರುಡು ಮುಂಡೆದು. ಮಾಯಾ, ಎಲ್ಲಿವರೆಗೂ ಮ್ಯಾರೇಜ್ ಸರ್ಟಿಫಿಕೇಟ್ ನನ್ನ ಹತ್ರ ಇರುತ್ತೋ ಅಲ್ಲಿವರೆಗೂ ನಾನು ಹೇಳಿದ್ದು ನೀನು ಕೇಳಲೇಬೇಕು. ಕೇಳ್ತೀಯ ಅಲ್ವಾ?